ಸೊ ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಏನಿಲ್ಲ, ಇವತ್ತು ಶ್ರೀ ವೀರಭದ್ರೇಶ್ವರ ಅಂದರೆ ಕೊಳಗುಡ್ಡದ ವೀರಭದ್ರೇಶ್ವರ ಸ್ವಾಮಿಯ ರಥೋತ್ಸವಕ್ಕೆ ಪಾದಯಾತ್ರೆ ಹುಟ್ಟಿದ್ವಿ. ನಮ್ಮ ಪಾದಯಾತ್ರೆ ಈಗ ನೈಟ್ 8:45 9 ವರ್ಷ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ದೇವಸ್ಥಾನ ಹತ್ರ ಹೋಗಿ ಪೂಜೆ ಮಾಡಿಕೊಂಡು ಒಳ್ಳೇದಾಗಲಿ ಅಂತಂದೇಳಿ ಪಾದಯಾತ್ರೆನ ಪ್ರಾರಂಭ ಮಾಡ್ತೀವಿ. ಸೊ ಹಾಗಂತ ಹೇಳಿ ನಾವು ಹೊಟ್ಟಿದ್ದು ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ನಂತರ ಹೊರಗಡೆ ಸಮ್ಮೇಳ ಬಾರಿಸ್ತಿದ್ದಾರೆ. ಬನ್ನಿ ತೋರಿಸ್ತೀರಿ ಅದನ್ನು. ಫ್ರೆಂಡ್ಸ್ 9:55 ಸ್ಟಾರ್ಟ್ ಮಾಡಿದೀವಿ ಜರ್ನಿ. ಎಷ್ಟೊತ್ತು ಹೋಗ್ಬಿಡ್ತೀವಿ ಗೊತ್ತಿಲ್ಲ. ಅಲ್ಲಿ ಬಿಡ್ದಾಗ ಸೇರ್ತೀನಿ. ನಮ್ಮ ತಮ್ಮ ನೋಡ್ರಿ. ವೀರಭದ್ರೇಶ್ವರ ಮಹಾರಾಜ್ ಕು ಜೈ. ಶ್ರೀ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಮಹಾರಾಜ್ ಕು ಜೈ. ಶ್ರೀ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಮಹಾರಾಜ್ ಕು ಜೈ. ಯಾರು ಸರಿ ಅಂದ್ರ ಅಲ್ಲರು ಮರಿಯ ಬೌಪರ. ಪಾದಯಾತ್ರೆ ಯಾಕೆ ಹೋಗ್ತಾರಮ್ಮ? ಪಾದಯಾತ್ರೆ ಯಾಕೆ ಹೋಗ್ತಾರೆ? ಅವರ ಅನಿಸಿಕೆ, ಅವರ ಒಂದು ಆಸೆಗಳು, ಅವರ ನಿರೀಕ್ಷೆಗಳು ಭಗವಂತ ಈಡೇರಿಸಲಿ ಅನ್ನೋ ಒಂದು ದೃಷ್ಟಿಗೆ ಹೋಗ್ತಾರೆ. ಭಾಳ ಜನ ಕೇಳ್ತಿದ್ರು ಪಾದಯಾತ್ರೆ ಯಾಕೆ ಹೋಗ್ತಾರೆ ಅಂತಂದು. ಇದಕ್ಕೆ ಆನ್ಸರ್ ಇದೆ ನೋಡಿ. 70% ಮುಗಿದಿದೆ ಪಾದಯಾತ್ರೆ. 25% ಅಷ್ಟೇ ಇರೋದು. ಅಲ್ಲಿ ಜಲ್ದಿ ಹೋಗಿ ಮುಗಿಸ್ಬಿಡೋಣ. ಅದನ್ನು ಅಲ್ಲೋಗಿ ಸಿಗ್ತೀನಿ. ಬಾಯ್. ಸೊ ಫೈನಲ್ ಫ್ರೆಂಡ್ಸ್, ಬಂದಿದ್ದೀವಿ. ಕಾಣಿಸ್ಬೋದು ನಿಮಗೆ, ಅಲ್ಲಿದೆ ನೋಡಿ. 2 ಗಂಟೆ ಕರೆಕ್ಟಾಗಿ 2 ಗಂಟೆ ಆಗೈತೆ. 9:45 ಬಿಟ್ಟಾರೆ 2 ಗಂಟೆ ಸೇರಿದ್ದೀವಿ ಶಿಸ್ತಾಗಿ. ಫ್ರೆಂಡ್ಸ್ ಫೈನಲಿ ಏನಾರು ತಗೊಂಡು ಹೊರಟಿದ್ದೀವಿ. ರೆಡಿಯಾಗಿ ಹತ್ತೋಣ ನೋಡಿ. ಊಟ ಹತ್ಬೇಕೀಗ. ಬೇರೆ ದಾರಿನೇ ಐತೆ ಇಲ್ಲಿ ಗುಡ್ಡ ಹತ್ತಕ್ಕೆ. ಅಲ್ಲಿದೆ, ಗುಡ್ಡದ ಮೇಲೆ ಸಿಗ್ತೀನಿ ಬನ್ನಿ. ಫೈನಲಿ ಸೊ ಫ್ರೆಂಡ್ಸ್, ನಾವು ಬಂದಿದ್ದು 2:45 ಆಗಿತ್ತು. 2:45ರಲ್ಲಿ ದೇವ್ರಿಗೆ ಅಲಂಕಾರ ನಡೀತಿತ್ತು. ದೇವ್ರ ದರ್ಶನ ಅಂತೂ ಆಗಲಿಲ್ಲ. ನಂತರ ಅಗ್ನಿಕುಂಡ ಮಾತ್ರ ರೆಡಿಯಾಗಿತ್ತು. ಬೆಳಗಿನ ಜಾವ ದೇವರು ಅಗ್ನಿಕುಂಡ ತೊಳೆಯುತ್ತೆ ಅಂತ ಹೇಳ್ತಾರೆ. ನಾವಂತೂ ಇರೋಕ್ಕಾಗಲ್ಲ, ಫುಲ್ ಸುಸ್ತಾಗಿತ್ತು. ನಾವು ಹುಟ್ಟಿದ್ದು ಮನೆ ಕಡೆಗೆ. ಬನ್ನಿ, ಮನೇಲಿ ಹೋಗಿ ರೆಸ್ಟ್ ಮಾಡ್ತೀನಿ. ಬೆಳಗ್ಗೆ ಸಿಗ್ತೀನಿ. ಫ್ರೆಂಡ್ಸ್, ಬೆಳಗ್ಗೆ ಹೋಗಿ ರೆಸ್ಟ್ ಮಾಡೋಕ್ಕೆ ಮಲ್ಕೊಂಡ್ವಿ. ನಂತರ ನಾನು ಈಗ ಎಷ್ಟು 12:15 ಆಗೈತೆ. ಹೊರಟಿದ್ದೀನಿ ತೇರ್ಬೆಲೆ ಹತ್ರಕ್ಕೆ. ಅಲ್ಲೋಗಿ ಅಡ್ಡಾಡೋಣ, ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ. ಬನ್ನಿ. ಇಲ್ಲಿ ಸುಸ್ತಾಗ್ಬಿಟ್ಟಿದ್ದೀನಿ, ಕಾಲೆಲ್ಲ ನೈತಿದ್ದಾವೆ. ಲೆಟ್ಸ್ ಗೋ. ಫುಲ್ ಜಾತ್ರೆ ಏನು ಕಮ್ಮಿನೇ ಅನ್ಬೋದು. ಜಾತ್ರೆ ತೇರು ಎಳಿಬೇಕಾಗಿತ್ತು, ಭಾರಿ ಜನ ಬರುತ್ತೆ. ಫುಲ್ ಇದೆಲ್ಲ ಕ್ಲೋಸ್ ಆಗಿರುತ್ತಲ್ಲ. ಈಗ ಹಾಯ್ ಮಾಡ್ತೀವಿ ನೋಡಿ. ಫ್ರೆಂಡ್ಸ್, ನಮ್ಗೆ ಯಾರು ಬಂದಿದ್ದಾರೆ ನೋಡಿ. ಫ್ರೆಂಡ್ಸ್, ಕಾಲು ಎತ್ಬೇಕಂತೆ. ಇನ್ನು ಕಾಲು ಯಾವಾಗ ಎತ್ಬೇಕೋ ಗೊತ್ತಿಲ್ಲ, ಯಾವಾಗ ಎತ್ತಿಸ್ತಾನೋ ಗೊತ್ತಿಲ್ಲ ಕಾಲನ್ನ ಇವನು. ಈಗ ಸಿಕ್ಕರು ನೋಡಿ, ಬಟ್ ಐತೆ ನೋಡಿ ಜಾತ್ರೆ ಹಬ್ಬ ಅಂದ್ರೆ ಇದು. ಈ ಹುಡುಗರು ಸಿಕ್ಕರಲ್ಲ, ಇದು ಜಾತ್ರೆ. ನಮ್ಮ ತಮ್ಮ ಅವ್ರ ಅಪ್ಪಾಜಿಗೆ ಗಿಫ್ಟ್ ಮಾಡೋಕ್ಕೆ ಬೆಲ್ಟ್ ತಗೊಳಕತ್ತೇನೆ. ಏನು ಕೇಳಿ, ಬೆಲ್ಟ್ ತಗೊಂಡು ಏನು ಮಾಡ್ತಾರೆ ಹೇಳಿ ಅವರಪ್ಪ? ಚೆನ್ನಾಗೈತೆ ನೋಡಿ, ಅದೊಂಥರ ಲೆದರಿಂದ ಬಿದ್ದರೆ ಮಾತ್ರ. ಸರಗಳರ ಮೊಬೈಲ್ಗಳರ ಇದ್ದಾರೆ, ಎಚ್ಚರಿಕೆ. ಇವನಿದೆ ನೋಡ್ರಿ. ಕೆರೆ ಹತ್ರ ಬಂದಿ ನೋಡಿ, ಕೆರೆ ಈಜು ಹೊಡಿತಿದ್ದಾರೆ. ಸುಶೀಲ ಫೋಟೋ ತೆಗಿತ್ಯಾ? ಹಿಂಗೆ ಕೈ ಇಟ್ಟಿರ್ತೀನಿ. ಇಲ್ಲ ಅಲ್ಲಿ ಹಿಂಗೆ ಹಿಡಿತೀನಿ, ಹಿಂಗೆ ಇದು ಮಾಡ್ತೀನಿ. ಫೋಟೋ ತೆಗಿತ್ಯಾ? ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಕಾರ್ಗಿಗೆ ಸ್ವಿಮ್ಮಿಂಗ್. ಹುಸೇನ್ ಬೋಟ್ ಹೊಡಲ್ಲ, ರೇಂಜ್ 100 ಮೀಟರ್ ಅದು.
ರಥೋತ್ಸವ ಎಲ್ಲ ಮುಗಿದಿದೆ. ಇನ್ನೇನಿಲ್ಲ, ಮನೆಗೆ ಹೋಗಿ ನಾಳೆ ಮತ್ತಿಂದ ಡೈಲಿ ರೊಟೀನ್ ಸ್ಟಾರ್ಟ್ ಮಾಡಬೇಕು. ಇಲ್ಲ ಕಾಲೇಜಿಗೆ ಹೋಗಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನಾಳೆ ಸಿಗ್ತೀನಿ.